ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಿಕ್ಸಿ ಜಾರ್ಗಳು ನಮಗೆ ಬೇಗ ಹಾಳಾಗ್ತಾ ಇದೆ ಅಂತ ಅನ್ನೋರಿಗೆ ಈ ಮಿಕ್ಸಿ ಜಾರ್ ಹಾಳಾಗೋದಕ್ಕೆ ಕಾರಣ ಏನಿರ್ಬೋದು ಅಂತ ನಾನು ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೇಗೆ ನಾವು ಬಳಸೋದ್ರಿಂದ ಮಿಕ್ಸಿ ತುಂಬ ವರ್ಷಗಳ ಕಾಲ ನಾವು ನೀಟಾಗಿ ಇಟ್ಕೊಂಡು ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ, ಸಾಮಾನ್ಯವಾಗಿ ಯಾವಾಗೆಲ್ಲ ಮಿಕ್ಸಿಗಳನ್ನು ಬಳಸ್ತೀವಿ, ಜಾರನ್ನು ಬಳಸ್ತೀವಿ, ಅವಾಗೆಲ್ಲ ನೀಟಾಗಿ ವಾಶ್ ಮಾಡ್ತೀವಲ್ವ. ವಾಶ್ ಮಾಡಿದ ನಂತರ ಆ ಜಾರನ್ನು ಎಲ್ಲರೂ ಹೇಗೆ ನಾವು ಇಡ್ತೀವಿ ಅಂತಂದರೆ, ಉಲ್ಟಾ ಮಾಡಿ ಈ ರೀತಿ ಇಡ್ತೀವಿ. ಈ ರೀತಿ ಅದನ್ನು ನೋಡಿ, ಈ ರೀತಿ ಇಡ್ತೀವಿ. ಈ ರೀತಿ ಇಡೋದ್ರಿಂದ ಏನಂದರೆ, ಹಿಂಭಾಗದಲ್ಲಿ ನೀರು ಬಿದ್ದಾಗ ಆ ಭಾಗದಲ್ಲಿ ಬೇಗನೆ ಹಾಳಾಗುತ್ತೆ. ಹಾಗೆ ನಿಮಗೆ ಒಂದು ಜಾರ್ ಸಹ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀಟಾಗಿ ವಾಶ್ ಮಾಡಿದ್ಮೇಲೆ ಈ ರೀತಿ ಉಲ್ಟಾ ಇಡದೆ ನೋಡಿ, ಇದೇ ರೀತಿಯೇ ಇಡಿ. ಹಾಗೆ ಜಾರನ್ನು ತೊಳೆಯುವಾಗ ಯಾವಾಗಲೂ ನಾವು ಮೇಲೆಲ್ಲ ನೀಟಾಗಿ ತೊಳಿತೀವಿ, ಅದೇ ರೀತಿ ಕೆಳಗಡೆನೂ ತೊಳೆದ್ಬಿಡ್ತೀವಿ. ಆ ರೀತಿ ತೊಳಿಬಾರ್ದು. ಯಾವಾಗಲೂ ಕೆಳಗಡೆ ಭಾಗನ ಯಾವಾಗಲೂ ನೀರಲ್ಲಿ ಹಾಕಿ ತೊಳಿಬಾರ್ದು. ಸಾಧ್ಯ ಆದರೆ ಅಕಸ್ಮಾತ್ ನೀವೇನಾದರೂ ತೊಳೆದ್ರೂ ಸಹ ನೀಟಾಗಿ ಒರೆಸಿಡಿ. ಇಲ್ಲ ಅಂತಂದರೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಅದನ್ನು ಈ ರೀತಿ ಇಟ್ಟುಬಿಟ್ರೆ ಅದರಲ್ಲಿ ಏನು ತಳದಲ್ಲಿ ನೀರೆಲ್ಲ ಇರುತ್ತೆ ಅದೆಲ್ಲ ನೀಟಾಗಿ ಹೋಗುತ್ತೆ. ಆವಾಗ ಮಿಕ್ಸಿ ಜಾರ್ಗಳು ಪ್ರಾಬ್ಲಮ್ ಆಗೋದಿಲ್ಲ. ಅಕಸ್ಮಾತ್ ನೀವು ಹಿಂದೆ ತೊಳೆದಿಲ್ಲ, ಬರೀ ಮೇಲ್ಭಾಗದಲ್ಲಿ ಮಾತ್ರ ತೊಳೆದಿದ್ದೀರಾ ಅಂತಂದರೆ ಈ ರೀತಿಯೇ ಸ್ಟ್ರೈಟಾಗಿಯೇ ಇಡಿ ಡ್ರೈ ಆಗೋದಕ್ಕೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ತುಂಬ ಜನ ಫ್ರೈ ಮಾಡಿಬಿಟ್ಟು ಮಸಾಲೆನ ರುಬ್ಬೋದಕ್ಕೆ ಹಾಕ್ತೀವಿ. ಆ ರೀತಿ ಮಸಾಲೆ ರುಬ್ಬೋಕ್ಕೆ ಹಾಕುವಾಗ ಈ ರೀತಿ ತುಂಬ ಬಿಸಿ ಇರೋದನ್ನೇ ಹಾಕಬಾರ್ದು. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಜಾರ್ಗೆ ಹಾಕಿಬಿಟ್ಟು ರುಬ್ಬಬೇಕಾಗತ್ತೆ. ಇಲ್ಲ ಅಂತಂದರೆ ಜಾರ್ಗಳು ಬೇಗ ಹಾಳಾಗತ್ತೆ. ಹಾಗಾಗಿ ಏನೇ ಒಂದು ಹಾಕ್ತೀರಾ ಅಂತಂದರೂ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಿ. ನೆಕ್ಸ್ಟ್ ಏನಪ್ಪ ಅಂದರೆ, ಮಿಕ್ಸಿ ಜಾರಲ್ಲಿ ರುಬ್ಬೋದಕ್ಕೆ ಹಾಕುವಂಥ ವಸ್ತುಗಳು, ಅದರಲ್ಲೂ ತೆಂಗಿನಕಾಯನ್ನು ತುಂಬ ಜನ ಪೀಸ್ಗಳನ್ನಾಗಿ ಮಾಡಿ ಹಾಕ್ತಾರೆ. ಸಾಧ್ಯ ಆದರೆ ತುರಿದ್ಬಿಟ್ಟು ಹಾಕಿ, ತುರೆಮಣಿ ಇದ್ದರೆ ತುರಿದ್ಬಿಟ್ಟು ಹಾಕಿ. ಇಲ್ಲ ಅಂತಂದರೆ ಅದನ್ನು ಪೀಸಸ್ನ ಚಿಕ್ಕ ಪೀಸಸ್ ಆಗಿ ಮಾಡಿ. ತೆಂಗಿನಕಾಯಿ ಅಷ್ಟೇ ಅಲ್ಲ, ಈರುಳ್ಳಿ ಇರ್ಬೋದು, ಶುಂಠಿ ಇರ್ಬೋದು, ಹಾಗೆ ಬೆಳ್ಳುಳ್ಳಿ ಗಡ್ಡೆಗಳನ್ನ ದಪ್ಪದಾಗಿ ಹಾಗೆ ಹಾಕೋದು, ಅದೆಲ್ಲ ಮಾಡಬಾರ್ದು. ಜೊತೆಗೆ ತುಂಬ ಜನ ಹೆಲ್ತ್ ಡ್ರಿಂಕ್ಸ್ ಅಂತ ತಗೋತಾರೆ. ಬೀಟ್ರೂಟ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಸೌತೆಕಾಯಿ, ತುಂಬ ಕೆಲವೊಂದು ಗಟ್ಟಿ ಇರುವಂಥ ಪದಾರ್ಥಗಳನ್ನು ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ತೀರಾ ಅಂತಂದರೆ ಅದನ್ನು ತುಂಬ ದಪ್ಪ ಪೀಸ್ಗಳನ್ನು ಹಾಗೆ ಹಾಕೋದಕ್ಕಿಂತ ಚಿಕ್ಕದಾಗಿ ಪೀಸ್ಗಳನ್ನು ಕಟ್ ಮಾಡಿ ಹಾಕಿ, ಇಲ್ಲ ತುರಿದ್ಬಿಟ್ಟು ಹಾಕಿ. ಕ್ಯಾರೆಟ್ ತುರಿಯೋದೆಲ್ಲ ಬರುತ್ತಲ್ಲ, ಆ ಥರದ್ರಲ್ಲಿ ತುರಿದ್ಬಿಟ್ಟು ಹಾಕೋದ್ರಿಂದ ನಮಗೆ ಜಾರ್ಗಳು ಬೇಗ ಹಾಳಾಗೋದಿಲ್ಲ. ನೀವು ದಪ್ಪ ಪೀಸ್ಗಳನ್ನೇ ಹಾಕಿದ್ರೆ ಜಾರ್ಗಳು ಬೇಗ ಬ್ಲೇಡ್ಸ್ಗಳು ಹೋಗಿಬಿಟ್ರೆ ನಮಗೆ ಯೂಸ್ ಆಗೋದಿಲ್ಲ. ಹಾಗಾಗಿ ನೀಟಾಗಿ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಹಾಕಿ. ಇನ್ನೊಂದೇನೆಂದರೆ, ತುಂಬ ಜನ ನಾವುಗಳು ಇಡ್ಲಿ ಹಿಟ್ಟು, ದೋಸೆ ಹಿಟ್ಟಿಗೋಸ್ಕರ ಮಿಕ್ಸಿ ಜಾರನ್ನೇ ಯೂಸ್ ಮಾಡ್ತೀವಿ. ಗ್ರೈಂಡರ್ ಇಲ್ಲ ಅಂತಂದರೆ ಗ್ರೈಂಡರ್ ಇರೋರು ಗ್ರೈಂಡರಲ್ಲಿ ಯೂಸ್ ಮಾಡ್ತೀವಿ. ಈ ಜಾರ್ಗಳಲ್ಲಿ ಹಾಕುವಾಗ, ಮಿಕ್ಸಿ ಜಾರಲ್ಲಿ ಹಾಕುವಾಗ ಏನಾಗುತ್ತಂದರೆ, ಬಿಸಿ ಆಗಿಬಿಡುತ್ತೆ ಜಾರು. ಬಿಸಿ ಇದ್ರೂ ಸಹ ಹಿಂದೆಯೇ ನಾವು ಅದನ್ನು ಹಾಕ್ತಾಯಿದ್ರೆ ಜಾರ್ಗಳು ಬೇಗ ಹಾಳಾಗುತ್ತೆ. ಅಟ್ಲೀಸ್ಟು ಸ್ವಲ್ಪ ಹಾಕಿದ ತಕ್ಷಣ, ಅಂದರೆ ಒಂದು ಸರ್ತಿ ಮಿಕ್ಸಿಗೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಅದನ್ನು ತಣ್ಣಗಾಗೋದಕ್ಕೆ ಬಿಡಿ. ಅದಾದಮೇಲೆ ನಾವು ಮಿಕ್ಸಿ ಜಾರನ್ನು ಯೂಸ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಬೇಗ ಜಾರ್ಗಳು ಹಾಳಾಗುತ್ತೆ. ಹಾಗಾಗಿನೇ ಬಿಸಿ ಆಗಿದೆ ಅಂತಂದರೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಅದಾದಮೇಲೆ ನಾವು ಯೂಸ್ ಮಾಡಬೇಕಾಗತ್ತೆ. ಕೆಲವೊಂದು ಚಿಕ್ಕ ಪುಟ್ಟ ವಿಷಯಗಳಷ್ಟೇ, ಆದರೆ ಅದರಿಂದ ನಾವು ತುಂಬಾ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಬೇಕಾಗತ್ತೆ. ಅದರಲ್ಲೂ ಮಿಕ್ಸಿ ಜಾರ್ಗಳು ಬೇಗ ಹಾಳಾಗಿಬಿಟ್ರೆ ಖಂಡಿತ ಅದನ್ನು ರಿಪೇರಿ ಮಾಡಿಸೋದಕ್ಕೆ ಅಂತಲೇ ತುಂಬ ಕಷ್ಟಪಡಬೇಕಾಗತ್ತೆ. ಇಲ್ಲ ಅಂತಂದರೆ ಹೊಸದನ್ನೇ ತೊಗೋಬೇಕಾಗತ್ತೆ. ಮತ್ತು ನುಣ್ಣಗಾಗೋದಿಲ್ಲ, ಅದೆಲ್ಲ ಪ್ರಾಬ್ಲಮ್ಗಳಾಗತ್ತೆ. ಹಾಗಾಗಿ ಈ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಂಡಿದ್ರೆ ಖಂಡಿತ ಮಿಕ್ಸಿ ಜಾರನ್ನು ನಾವು ತುಂಬ ದಿನಗಳ ಕಾಲ ಬಳಸ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.